ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಅಂತ ಹೇಳಿ ಎಲ್ಲರೂ ಆಸ್ಪತ್ರೆಗೆ ಬರ್ತಾರೆ. ಆದರೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ಬಂದಿರುವಂಥವರ ಜೀವ ಉಳಿಯುತ್ತಾ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಮೂಡುತ್ತೆ. ಹಾಗಿದ್ರೆ ಎಲ್ಲಿ ಕಣ್ಣಾರೆ ಕಂಡಿರುವಂತಹ ಜನರಿದ್ದಾರೆ, ರಸ್ತೆ ದಾಟುವುದಕ್ಕೆ ಎಷ್ಟು ಹರಸಾಹಸ ಪಡ್ತಾರೆ ಅಂತ ಹೇಳಿ ನಾನು ಇವ್ರನ್ನ ಕೇಳ್ತೀನಿ. ಸರ್ ನಮಸ್ತೆ. ಮೇಡಮ್ ಧರ್ಮರಾಜ ಅಂತ ಅಂದ್ಬಿಟ್ಟು ಆಟೋ ಡ್ರೈವರು. ಇದು ಮೆಟ್ರೋ ಕಂಡೀಷನ್ ನಡೀತಿದೆ. ಎಷ್ಟೇ ನಡೆದ್ರೂ ಈಗ ಹಾಸ್ಪಿಟ್ಲಿಗೆ ಅಮಾಯಕರು ಬರ್ತಾರೆ, ಹಳ್ಳಿಯಿಂದ ತುಂಬ ಜನ ಬರ್ತಾರೆ. ಒಂದು ರೋಡ್ ದಾಟೋದಕ್ಕೆ ಆ ಕಡೆಯಿಂದ ₹100 ಕೆಳಗಡೆ ಒಂದು ದಾರಿ ಕೊಟ್ಟಿಲ್ಲ, ಏನಿಲ್ಲ. ತುಂಬ ಜನಕ್ಕೆ ಬಡವ್ರುಗಳಿಗೆ ಹೆಲ್ಪ್ ಆಗ್ತಿಲ್ಲ. ಇದು ರೋಡು ಸಣ್ಣ ಒಂದು ರೋಡ್ ಆಪೋಸಿಟು. ಈಗ ಬಸ್ಸಿಗೂ ಆ ಕಡೆ ಹೋಗೋದಕ್ಕೆ ಜಾಗ ಇಲ್ಲ. ಈಗ ₹100 ನಡೆಯೋದಕ್ಕೂ ತುಂಬ ತೊಂದರೆ ಆಗ್ತಿದೆ. ಜನ ಸಾಗರ ಅಂದರೆ ಹಾಸ್ಪಿಟ್ಲಿಗೆ ತುಂಬ ಜನ ಹಳ್ಳಿ ಜನ ಬರ್ತಿದ್ದಾರೆ. ಈಗ ಅಫಿಷಿಯಲ್ಸ್ಗಳಿಗೆಲ್ಲ ಹೆಂಗೋ ಕಾರು, ಬೈಕು, ಆಟೋ ಅದರಲ್ಲಿ ಹೊಂಟೋಗ್ತೀರಿ. ಈಗ ಊರಿಂದ ಊರು ಬಂದಿರೋಕ್ಕೆ ಅಡ್ರೆಸ್ ಗೊತ್ತಿಲ್ಲ. ಇಲ್ಲಿ ಆಟೋ ಡ್ರೈವರ್ ಎಷ್ಟೋ ಜನ ಹೆಲ್ಪ್ ಮಾಡ್ತಿದ್ದಾರೆ. ಆ ಕಡೆ ಬಿಡೋದು, ಈಗ ಹಾಸ್ಪಿಟ್ಲಿಗೆ ಆಕ್ಸಿಡೆಂಟ್ ಆಗೋದು. ಈ ರೋಡಲ್ಲಿ ಒಂದು ಜಂಕ್ಷನ್ ಇಲ್ಲ, ಏನಿಲ್ಲ. ಯೂ ಟರ್ನ್ ಮಾಡಬೇಕಂದ್ರೆ ತುಂಬ ದೂರ ಹೋಗ್ಬೇಕು. ಈಗ ರೋಡ್ದು ಏನು ಕೇಳೋದು ಅಂತ ಅಂದರೆ ಒಂದು ರೋಡ್ ಕೊಡಬೇಕು ಆ ಕಡೆ ಇದಕ್ಕೆ ಜನ ಸೇವೆ ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ. ಸರ್, ಈಗ ನೀವು ಹೇಳಿದ್ರೆ ಆಕ್ಸಿಡೆಂಟ್ಗಳು ಆಗ್ತವೆ ಅಂತ ಹೇಳಿ, ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಮೇಡಮ್ ನೋಡಿರೋದಕ್ಕೆ ಇದು ಹಂಪ್ಸ್ ಇದೆ ಈ ಜಾಗದಲ್ಲಿ. ಹಂಪ್ಸಲ್ಲಿ ಅದು ಕಾಣಿಸ್ತೈತಲ್ಲ, ಈಗ ಆಲ್ರೆಡಿ ನಾರ್ಮಲ್ ಆಗಿದೆ. ಆ ಜಾಗದಿಂದ ಸ್ಟ್ರೈಟ್ ಹೋಗುತ್ತೆ. ರೋಡ್ ದಾಟುವಾಗ ಅಮಾಯಕರುಗಳು ಆಕ್ಸಿಡೆಂಟ್ ಆಗ್ತಿದೆ. ಟೂ ವೀಲರು ಸಡನ್ನಾಗಿ ಲಿಫ್ಟ್ ಒಳಗೆ ಆಂಬುಲೆನ್ಸ್ ಏನೇ ಬರ್ತಿದ್ದಾಗ ಹಾಸ್ಪಿಟ್ಲಿಗೆ ನೋಡಿದಾರೋ ಮುಂದೆ ಹೋಗುವಾಗ ಎಲ್ಲ ಆಕ್ಸಿಡೆಂಟ್ಗಳಾಗ್ತದೆ. ಒಟ್ಟು ರೋಡ್ ಬೇಕು ಅಂತ ಕೇಳ್ತೀವಿ. ಸರ್, ಈಗ ಇಲ್ಲಿ ಬರೋಂಥ ಜನರು ಮಕ್ಕಳಿರ್ತಾವ್ರೆ, ಮಕ್ಕಳು ಸಹ ಕಣ್ಣಾರೆ ನೀವು ದಾಟೋದನ್ನು ನೋಡಿರ್ತೀರಾ. ಯಾವತ್ತಾದರೂ ಅನಿಸಿದ್ಯಾ ಇಲ್ಲಿ ಇಂಥ ಸ್ಥಿತಿಯಲ್ಲೂ ಬದುಕಬೇಕಾ ಜನರು ಅಂತ ಹೇಳಿ? ಬದುಕಬೇಕು ಅಂತಂದರೆ ಏನು ಮಾಡೋಕ್ಕಲ್ಲ. ಹಾಸ್ಪಿಟ್ಲಿಗೆ ಬರಬೇಕು ಅಂದರೆ ಅದು ನುಗ್ಗೇ ಬರಬೇಕಿಲ್ಲ, ಮಳೆನೇ ಏನೇ ಆದ್ರೂ ಬರಲೇಬೇಕು. ಹಾಸ್ಪಿಟ್ಲಿಗೆ ಆ ಪರಿಸ್ಥಿತಿ ಇರುತ್ತಲ್ಲ, ಹಾಸ್ಪಿಟ್ಲಿಗೆ ಬರಲೇಬೇಕು, ಏನು ಮಾಡೋಕ್ಕಾಗಲ್ಲ.